ಸೊ ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಕಾಶ್ಮೀರ್. ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯೂಟಿಫುಲ್ ಬ್ಲಾಗು. ಇವತ್ತಿನ ಬ್ಲಾಗಲ್ಲಿ ಏನು ಸುದ್ದಿಯಪ್ಪ ಅಂದ್ರೆ ಕಿಚನ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ಪನ್ನೀರ್ ಮಾಡ್ಬೇಕಂತ ನನ್ನ ದೋಸ್ತನ ಬಡ್ಡೆ ಇತ್ತು, ಅದಕ್ಕೆ ಪನ್ನೀರ್ ಪಾರ್ಟಿ ಕೊಟ್ಟಾನ. ಅದಕ್ಕೆ ಪನ್ನೀರ್ ಮಾಡ್ಬೇಕಂತಲ್ಲ 1 2 3 ಪನ್ನೀರ್ ಪ್ಯಾಕೆಟ್ ಮಸಾಲ ಪೇಸ್ಟ್ ಮಾಡಿ ಎಲ್ಲ ರೆಡಿ ಅದಾವೆ ಇಲ್ಲಿ. ಸದ್ಯಕ್ಕೆ ನಾನು ಇವರಿಗೆ ಪೇಸ್ಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ, ಉಳ್ಕಿದೆಲ್ಲ ಅವರೇ ಮಾಡ್ಕೋತಾರೆ, ನಾವು ತಿನ್ನೋದಷ್ಟೇ ಅಲ್ಲ. ಮೊದಲು ಎಣ್ಣೆ ಹಾಕಿ ಫಸ್ಟ್ ಗ್ಯಾಸ್ ಚಾಲು ಮಾಡ್ಬೇಕಪ್ಪ. ಎಣ್ಣೆ ಹಾಕಿದ್ವಿ. ಯಾಕೆ ಈ ಥರ ಮಾಡ್ತೀವಿ ಅಂದ್ರೆ ಫಸ್ಟು ಪೇಸ್ಟ್ ಮಾಡ್ಬೇಕಲ್ಲ, ಇದ್ರದ್ದು ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಹಾಕಿ. ಗ್ಯಾಸ್ ಚಾಲು ಆಯಿತು. ಇವತ್ತಿನ ಶಾಪ್ ಇವನೇ ನೋಡಿ, ಮಿಸ್ಟರ್ ವಿಜಯ್ ಕುಮಾರ್. ಏನಲ್ಲ ಸೊ ಎಲ್ಲರೂ ಬರ್ಡೇ ಬಾಯ್ ಥ್ಯಾಂಕ್ಸ್ ಹೇಳಿ ಬರಮೆ ಅನ್ಕತಕ್ಕ ಮಾಡ್ತಿರ್ತಾನೆ. ಬರ್ಡೇ ಬಾಯ್ ಥ್ಯಾಂಕ್ ಯು ಫಾರ್ ಯುವರ್ ಬರ್ಡೇ ಪಾರ್ಟಿ. ಚಲ್ತಾ है ब्रो. ಈಸ್ ದ ಒನ್ पार्टी मेंबर. You don't come to my vlog. आपके ब्लॉगर ये रुको, ये मेरा काम है, कौन कर रहा है ये काम मेरा? तेरा है क्या? हाँ फिर काटा कौन है? तू डाल दे फिर. हटो ना फिर. ನನ್ನ ಕೆಲಸ ಮುಗೀತು, ನಂದೇನಿಲ್ಲ, ಅನ್ನ ಅಷ್ಟೇ ಮಾಡೋದು. ಕೊರಿಯಂಡರ್ ಬನ್ನಿ पराठा बनाओ. ಧನಿಯಾ ಪರಾಟ ಮಾಡ್ತಾನಂತ. ನೀವೇ ಮಾಡ್ತೀಜ ಜೀರಾ ನಾ ಏನಿಲ್ಲ ಮುಗಿತೇನೆ ಕೆಲಸ. ತಿಂತೀನಿ ನಾ ಕುಂತು ಆಯ್ತು ಅಷ್ಟೇ. ಸೊ ಇವತ್ತಿನ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಡೈರೆಕ್ಟ್ ಊಟ ಮಾಡ್ತೀವಿ. ಹೆಂಗೆ ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ. కొత్తిమీర వేయాలి, ఫ్రై చేసేటప్పుడే అది కొంచెం కొంచెం అది వేయాలి కదా. ఏది ಸೊ ವಿಶ್ ಹ್ಯಾಪಿ ಬರ್ತ್ಡೇ. ನನ್ನ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ವರ್ಕ್ ಏನೇ ಇಲ್ಲ, ಮಾಡೋಕದ್ದು ಹೋಗಿದೆ. ಅವರೇ ಹೊರಗೆ ಕಳಿಸಿದ್ರು, ನನಗೇನು ಮಾಡೋದು ಅನ್ನ ಊಟ ಮಾಡೋದು ಆರಾಮ್ ತಿಂತೇನಂತ. ಎಣ್ಣೆಗಳ ಹಾಕಿ ಗರಂ ಮಾಡ್ಕೊಂಡು ಬಂದಾರ. ಇದಕ್ಕೆ ಮಿಕ್ಸರ್ ಹಾಕ್ಬೇಕು, ಪೇಸ್ಟ್ ಮಾಡ್ಬೇಕು. ಇಲ್ಲಿ ಪನ್ನೀರ್ ಕಟ್ ಮಾಡಿ ಅವ್ರಿಗೆ ಕೊಡ್ಬೇಕು. ಪನ್ನೀರ್ ಕಟ್ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ ಅಷ್ಟೇ. ಇದನ್ನ ಹಿಂಗೆ ತಗೊಂಡು ಹಿಂಗೆ ಮಿಡ್ಲಲ್ಲಿ ಕೊಯ್ಬೇಕು. ಎಲ್ಲ ಜೊಕ್ಕಿ ಜೊಕ್ಕಿ ಪೀಸ್ ಬರ್ತವೆ, ಸೊಪ್ಪು ಬರ್ತವೆ. ಯಾ ಮತ್ತದ ಚಂದ ಕಟ್ ಮಾಡತ್ತೀನಿ ನಾನು. ಭಾಳ ತಾವ ಪನ್ನೀರ್ ಒಂದ್ರವೇ. ಪನ್ನೀರ್ ತೊಗೊಂಬಂದಿವಿ ನೋಡ್ರಿ, 1 2 3 ಪ್ಯಾಕೆಟ್. ಒಂದು ಪನ್ನೀರ್ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಗೊಂಜಾಟಗಳು ನೋಡ್ರಿ. ಒಂದು ಕತ್ತಿ ಬದ್ರೆ ಹೊತ್ತು ಕಮ್ಮಿ ಬೀಳತ್ತಾವ. ಈಗ ಎಣ್ಣೆ ಕಾಲಾಗಿರುತ್ತೆ, ಎಣ್ಣೆ ತರ ಕೊಟ್ಟಿವಿ. ನಿಮ್ಸ ಭಾಳ ಚಳಿ ಅದ, 2 ಲೇಯರ್ ಹಾಕೊಂಡಿವಿ. ಅವ್ರು ಆಲ್ರೆಡಿ ಹೊರಗೆ ಹೋಗ್ಯಾರ, ಬಟ್ ಹೊರಗೆ ಹೋದ್ರ ಅಂಗಡಿಗಳು ಮುಚ್ಚಾವಂತ. ಅದಕ್ಕೆ ಮತ್ತೆ ಗಾಡಿ ತೊಗೊಂಡು ಮುಂದೆ ಹೋಗ್ಬೇಕು ಬೇರೆ ಕಡೆ ಎಲ್ಲ ಮಾಲಿಶ್. ಇಲ್ಲಿ ಏನಾರ ರಾತ್ರಿ ಲೇಟ್ ಆಯ್ತು ಅಂದ್ರೆ ಮುಚ್ಚಿರ್ತಾವಲ್ಲ, ಅದಕ್ಕೆ ಇದಕ್ಕೇನಾಯ್ತು ಸ್ಟಾರ್ಟ್ ಅಲ್ಲ ಇದು ಗಾಡಿ. ಲಾಕ್ ಐತೆ, ಹ್ಯಾಂಡ್ ಲಾಕ್ ಚಲೋ ಅಲ್ಲಾಗದ. ಓಕೆ ಡನ್. ಅಂಗಡಿ ಬಿಟ್ಟು ಜಲ್ದಿ ಮುಗಿಸ್ತಾರ. ಅದಕ್ಕೆ ಒಂದು ಆಪ್ಷನ್ ಏನಪ್ಪಾ ಅಂದ್ರ ಡೈರೆಕ್ಟ್ ಸ್ಮಾರ್ಟಿಗೆ ಹೋಗ್ಬೇಕು. ಸ್ಮಾರ್ಟ್ 9:30 10 ತನಕ ಚಾಲು ಇರ್ತದ. ಇನ್ನೊಂದು ಅಂಜಿಕೆ ಏನಂದ್ರೆ ಇಲ್ಲಿ ನಾಯಿಗಳು ಭಾಳ ಡೇಂಜರ್ ಇರ್ತಾವ. ಯಾವ ಬೇಕೋ ಭಾವು ಒಂದು ಬಂದೇ ಬಿಡ್ತಾವ. ಏನೇನ್ ತರ್ಬೇಕು ಹೇಳಿ ಇವಾಗ? ಏನೇನ್ ತರ್ಬೇಕು? ಎಣ್ಣೆ ಪ್ಯಾಕೆಟ್ ಅಷ್ಟೇ. ಮತ್ ನೋಡಿ ಯೋಚನೆ ಮಾಡ, ನಾವ್ ಈಗ 2 ಸಲ ದೊರ ಬರೋದು. कुत्ते को डरना नहीं, एक कुत्ते मैं तेरा खून पी जाऊंगा. ओ मागು ಟುರುಲ್ಲಾ. ಇದ್ರೆ ಮುಚ್ಚದ. ನೆಕ್ಸ್ಟ್ ಎಲ್ಲಿ ಒಂದ್ ಪನ್ನೀರ್ ಸಲಕ್ ಇಷ್ಟೆಲ್ಲ ಜಂಜಾಟ್ ಮಾಡ್ಬೇಕು ನೋಡಿ. ಚಳಿಯಾಗ ನಡ್ಕೊಂತ 2 ಲೇಯರ್ ಹಾಕೊಂಡೆ ಅಂದ್ರೆ ಚಳಿ ಹತ್ತದ. ನೆಕ್ಸ್ಟ್ ಮೋರ್ ಎಣ್ಣೆ ಪ್ಯಾಕೆಟ್ ಎಲ್ಲರ ಎಣ್ಣೆ ಪ್ಯಾಕೆಟ್ ಎಲ್ಲಲ್ಲೇ. ಓಕೆ, ಇಲ್ಲ ಇವ್ರಿಗೆ ಯಾವ ತೊಗೊಂಡಿರ? ರೊಕ್ಕ ಹಾಕಿರಿಲ್ಲವ? ಹಾಕಿಲ್ಲ ರೊಕ್ಕ. ಹಾಕಿಲ್ಲ ಮತ್ತೆ ರೊಕ್ಕ ಇಲ್ಲ. ಇಲ್ಲ ನನ್ನ ಹತ್ರ ಇಲ್ಲ, ನಮ್ಮ ಮೊಬೈಲ್ ತಂದಿಲ್ಲ. ಮತ್ತೆ ದೇವರಲ್ಲೇ ಕಳ್ಸಿದ್ರಲ್ಲ, ಮತ್ತೆ ಅಂಗಡಿ ಹೋಗಿರಿ ಯಾರು? ನೀವು? ಅಂಗಡಿ ನಾನು ಅದಕ್ಕೆ ಕಾರ್ತಿಕೇಯನ್ ಕರ್ಕೊಂಡು ಹೋಗಿದ್ದೆ. ಮೊಬೈಲ್ ಇಲ್ಲ ಅಂದ್ರೆ ಮತ್ತೆ ಫೋನ್ ಹಚ್ಚಂತಿದ್ದಲ್ಲ. ಅಯ್ಯಪ್ಪ, ಫ್ರೀಡಮ್ ಸನ್ಫ್ಲವರ್ ಆಯಿಲ್. ಸೊ ಗೈಸ್, ಫೈನಲಿ ಪನ್ನೀರ್ ಕಂಪ್ಲೀಟ್ ಆಯಿತು. ಸೊ ಫೈನಲಿ ಊಟ ಕಂಪ್ಲೀಟ್ ಆಯಿತು. ಬ್ಯಾಚುಲರ್ಸ್ ಅಲ್ಲಿ ಅಡಿಗೆ ಮಾಡೋದು ದೊಡ್ಡದಲ್ಲ, ಬಟ್ ಯಾರು ಮಾಡ್ತಾರಂತ ಡಿಸೈಡ್ ಮಾಡೋದು ದೊಡ್ಡ ಮಾತದ. ಅದಕ್ಕೆಲ್ಲ ಜಗಳಾಡಿ ಸಾಕಾಗಿ ಫೈನಲಿ ಯಾರೋ ಒಬ್ರು ಅಡಿಗೆ ಮಾಡಿದ್ರೆ ಊಟ ಮಾಡ್ಕೊಂಡು ಅದ್ರಿಗೆ ಮಸ್ತ್ ಆಗೈತೆ ಊಟ. ಹಂಗೇನೆ ಪ್ರಾಬ್ಲಮ್ ಇಲ್ಲ, ಬಟ್ ಇದೊಂಥರ ಖುಷಿ, ಚೆನ್ನಾಗದ. ಈ ಲೈಫ್ ಇನ್ನೊಂದು 4-5 ವರ್ಷ ಇಲ್ಲ, ಇನ್ನೊಂದು 2 ವರ್ಷ ಅಷ್ಟೇ. 2 ವರ್ಷ ಆದ್ಮೇಲೆ ಕಂಪ್ಲೀಟ್ ಆಗಿಬಿಡ್ತದ. ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ. ಈ ಖುಷಿ ಸಂತೋಷ ಇಲ್ಲಿಗೆ ಎಂಡ್ ಆಗ್ತದೆ.
ಮುಂದೇನಾಗ್ತ ಅಂತ. ಸೊ ಮತ್ತೆ ಈ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಸಿಗೋಣ ಮತ್ತೊಂದು ಜ್ಯೋತಿ ಜೊತೆಗೆ. ಬಾಯ್ ಬಾಯ್.